ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಜಿಪಿಟಿ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಬಿಜೆಪಿ ಚಾನೆಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು ಭಾರತ್ ಫರ್ನಿಚರ್ಸ್. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IV Road, Raichur. Sri Raghavendra Ghee. Sri Raghavendra Tupa. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ವ್ಯಸನ ಮುಕ್ತ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಸಹಕರಿಸಿ. ಡಿಸಿ ನಿತೀಶ್ ಕೆ. ಸಮಾಜದಲ್ಲಿ ಮಹಿಳೆಯರಿಗೆ ಸಮಾನ ಅವಕಾಶ ಸಿಗುವಂತಾಗಲಿ. ಡಾಕ್ಟರ್ ರಾಜಕುಮಾರಿ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಜಾಗೃತಿ ಜಾಥಾ. ಮಹಿಳೆಯು ಸಮಾಜದ ಸ್ವಾಭಿಮಾನದ ಸಂಕೇತ. ಡಾಕ್ಟರ್ ನಂದಿತಾ. ಅತಿ ಹೆಚ್ಚು ಅಕ್ರಮ ಮರಳು ಸಾಗಾಣಿಕೆ ಪ್ರಕರಣ ಪತ್ತೆ. ಕಡಿಮೆ ದಂಡ ವಸೂಲಿ. 65 ಬ್ಲಾಕ್ಗಳಲ್ಲಿ ಮರಳು ದಂಧೆ. ಮತ್ತು ಶ್ರುತಿ ಸಾಹಿತ್ಯ ಮೇಳದಿಂದ ಸಾಂಸ್ಕೃತಿಕ ಪರಂಪರೆಯ ಬೆಳವಣಿಗೆ. ಗೋವಿಂದ ದಂಡಿನ. ಇತ್ತೀಚಿನ ದಿನಗಳಲ್ಲಿ ಯುವಕರು ಹಾಗೂ ಚಿಕ್ಕ ಮಕ್ಕಳಲ್ಲಿ ಮಾದಕ ವಸ್ತುಗಳ ಬಳಕೆ ಹೆಚ್ಚಾಗುತ್ತಿದ್ದು, ಇದನ್ನು ತಡೆಗಟ್ಟಲು ಜಾಗೃತಿಯ ಅವಶ್ಯಕತೆ ಇದ್ದು, ಪ್ರತಿಯೊಬ್ಬರು ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಮಾಡಲು ಮುಂದಾಗಬೇಕೆಂದು ಜಿಲ್ಲಾಧಿಕಾರಿ ನಿತೀಶ್ ಕೆ ಹೇಳಿದರು. ಇತ್ತೀಚಿನ ದಿನಗಳಲ್ಲಿ ಯುವಕರು ಹಾಗೂ ಚಿಕ್ಕ ಮಕ್ಕಳಲ್ಲಿ ಮಾದಕ ವಸ್ತುಗಳ ಬಳಕೆ ಹೆಚ್ಚಾಗುತ್ತಿದ್ದು, ಇದನ್ನು ತಡೆಗಟ್ಟಲು ಜಾಗೃತಿಯ ಅವಶ್ಯಕತೆ ಇದ್ದು, ಪ್ರತಿಯೊಬ್ಬರು ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಮಾಡಲು ಮುಂದಾಗಬೇಕೆಂದು ಜಿಲ್ಲಾಧಿಕಾರಿ ನಿತೀಶ್ ಕೆ ಹೇಳಿದರು. ಅವರು ಇಂದು ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ಪೊಲೀಸ್ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಧ್ಯೇಯವಾಕ್ಯದ ಅಡಿ ವ್ಯಸನ ಮುಕ್ತ ಕರ್ನಾಟಕಕ್ಕಾಗಿ ಕರ್ನಾಟಕ ಪೊಲೀಸ್ ಓಟ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಸಮಾಜದಲ್ಲಿ ಡ್ರಗ್ಸ್ ಸೇರಿದಂತೆ ಇತರೆ ಮಾದಕ ವಸ್ತುಗಳನ್ನು ಮಟ್ಟ ಹಾಕಲು ಹಾಗೂ ಜನರಲ್ಲಿ ಜಾಗೃತಿ ಮೂಡಿಸಲು ಪೊಲೀಸ್ ಇಲಾಖೆಯಿಂದ 5 ಕಿಲೋಮೀಟರ್ ಓಟವನ್ನು ಹಮ್ಮಿಕೊಳ್ಳಲಾಗಿದ್ದು, ಜಿಲ್ಲೆಯ ಪ್ರತಿಯೊಬ್ಬರು ಆರೋಗ್ಯವಂತರಾಗಿರಬೇಕು, ಸದೃಢವಾಗಿರಬೇಕು ಎಂಬ ಉದ್ದೇಶದಿಂದ ಈ ಓಟವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಸಮಾಜದಲ್ಲಿ ಡ್ರಗ್ಸ್ ಬಳಕೆಯನ್ನು ಸಂಪೂರ್ಣವಾಗಿ ಹತ್ತಿಕ್ಕಲು ಪ್ರತಿಯೊಬ್ಬರು ಶ್ರಮ ಪಡಬೇಕು. ಡ್ರಗ್ಸ್ ತಡೆಗಟ್ಟಲು ಪೊಲೀಸ್ ಇಲಾಖೆಯೊಂದಿಗೆ ಸಾರ್ವಜನಿಕರ ಸಹಕಾರವು ಅತ್ಯಗತ್ಯವಾಗಿರುತ್ತದೆ ಎಂದು ಹೇಳಿದರು. ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಆರೋಗ್ಯನ ನಾವು ಸದೃಢ ಮಾಡೋಕ್ಕೆ ಮತ್ತು ಡ್ರಗ್ಸು ಅವಳಿನ ನಿಯಂತ್ರಣ ಮಾಡಿ ನಿಷೇಧಿಸೋಕ್ಕೆ ಇವತ್ತು 5 ಕಿಲೋಮೀಟರ್ ನಾವು ಓಟನ ಮಹಾನಗರದಲ್ಲಿ ಹಮ್ಮಿಕೊಂಡಿದ್ದೀವಿ. ಪೊಲೀಸ್ ಇಲಾಖೆ ಇದರದ್ದು ನೇತೃತ್ವ ವಹಿಸಿದ್ದಾರೆ, ಬಟ್ ಎಲ್ಲ ಸಾರ್ವಜನಿಕರು ಬಂದಿದ್ದಾರೆ. ಸೊ ಇದು ಯಶಸ್ವಿಯಾಗಲಿ ಅಂತ ನಾನು ಆಶಿಸ್ತೀನಿ. ಮತ್ತು ಇದರಲ್ಲಿ ನಾವೆಲ್ಲರೂ ಭಾಗವಹಿಸ್ತಾ ಇದ್ದೀವಿ. ಸಾರ್ವಜನಿಕರು ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಭಾಗವಹಿಸ್ತಾ ಇದ್ದಾರೆ. ಇದೇ ವೇಳೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮಾದಯ್ಯ ಮಾತನಾಡಿ, ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಎಂಬ ಧ್ಯೇಯವಾಕ್ಯದ ಅಡಿ ಎಲ್ಲರ ಆರೋಗ್ಯ ಉತ್ತಮವಾಗಿರಬೇಕು ಹಾಗೂ ವ್ಯಸನ ಮುಕ್ತ ಜಿಲ್ಲೆ ಎಂಬ ಉದ್ದೇಶದಿಂದ ಇಲಾಖೆಯಿಂದ ಓಟ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಹಿಂದೆ ಪೊಲೀಸ್ ಎಂದರೆ ಸದೃಢ ದೇಹ ಹೊಂದಿರಬೇಕು, ಎತ್ತರವಾಗಿರಬೇಕು ಎಂಬ ಮಾತುಗಳಿದ್ದವು. ಈ ಬೆಳವಣಿಗೆಯನ್ನು ಸಾರ್ವಜನಿಕರಲ್ಲಿಯೂ ತರುವ ಉದ್ದೇಶವಿದೆ. ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ನಾಗರಿಕರು ಈ ಜಾಗೃತಿ ಓಟದಲ್ಲಿ ಭಾಗವಹಿಸಿದ್ದು, ಅವರಿಗೂ ಆರೋಗ್ಯದ ಲಾಭ ಸಿಗಲಿ ಎಂದು ತಿಳಿಸಿದರು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳು ಅತ್ಯಂತ ಕನ್ಸರ್ನ್ ಇಟ್ಟು ಈ ಕಾರ್ಯಕ್ರಮ ನಾವು ಮಾಡ್ತಿದ್ದೀವಿ ಅಷ್ಟೇ. ಬಟ್ ಇದರಿಂದ ಎಲ್ಲ ಇದು ಕೂಡ ನಮ್ಮ ಜಿಲ್ಲಾಧಿಕಾರಿ ಶ್ರೀ ನಿತೀಶ್ ಕೆ ಅವ್ರಿಗೆ ಮತ್ತು ಇತರೆ ಇಲಾಖೆ ಎಲ್ಲ ಅಧಿಕಾರಿಗಳಿಗೂ ಸಿಬ್ಬಂದಿಯವ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು.
ಜಾಗೃತಿ ಓಟವು ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಚಾಲನೆಗೊಂಡು ಬಸವೇಶ್ವರ ವೃತ್ತ, ಮಹಾತ್ಮ ಗಾಂಧಿ ವೃತ್ತ, ಚಂದ್ರಮೌಳೇಶ್ವರ ವೃತ್ತ, ಗಂಜ್ ವೃತ್ತ ಹಾಗೂ ಹೈದರಾಬಾದ್ ರಸ್ತೆಯ ಮಾರ್ಗವಾಗಿ ಎಸ್ಪಿ ಕಚೇರಿಯವರೆಗೆ ನಡೆಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಹರೀಶ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಸುರೇಂದ್ರ ಬಾಬು, ಸಿಪಿಐ ಉಮೇಶ್ ಕಾಂಬ್ಳೆ, ದತ್ತಾತ್ರೇಯ ಕಾರ್ನಾಡ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ವೀರೇಶ್ ನಾಯಕ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ಪೊಲೀಸ್ ಇಲಾಖೆ ವತಿಯಿಂದ ಫ್ರೀ ಕರ್ನಾಟಕ, ಫಿಟ್ನೆಸ್ ಫಾರ್ ಆಲ್ ಹಾಗೂ ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಥೀಮ್ ನಡಿಯಲ್ಲಿ ಕರ್ನಾಟಕ ಪೊಲೀಸ್ ರನ್ 2025 ಮ್ಯಾರಥಾನ್ 5 ಕಿಲೋಮೀಟರ್ ಓಟದಲ್ಲಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನ ಪಡೆದ ವಿಜೇತರಿಗೆ ವಿವಿಧ ಗಣ್ಯರು ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ರಾಯಚೂರು ವಿಭಾಗದ ಸಹಾಯಕ ಆಯುಕ್ತರಾದ ಗಜಾನನ್ ಬಾಳೆ, ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಜಿ ಹರೀಶ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಸುರೇಂದ್ರ ಬಾಬು, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಉಪನಿರ್ದೇಶಕರಾದ ಕೃಷ್ಣ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ವೀರೇಶ್ ನಾಯಕ್, ಸಿಪಿಐಗಳಾದ ಉಮೇಶ್ ಕಾಂಬ್ಳೆ, ದತ್ತಾತ್ರೇಯ ಕಾರ್ನಾಡ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು, ಸಂಘ ಸಂಸ್ಥೆಯ ಪದಾಧಿಕಾರಿಗಳು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಪ್ರತಿಯೊಂದು ರಂಗದಲ್ಲೂ ಹೆಚ್ಚಿನ ಸಾಧನೆ ಮಾಡುತ್ತಿದ್ದು, ಸಮಾಜದಲ್ಲಿ ಮಹಿಳೆಯರಿಗೆ ಸಮಾನ ಅವಕಾಶಗಳನ್ನು ನೀಡಿದ್ದಲ್ಲಿ ಮಹಿಳೆಯರು ಇನ್ನೂ ಅಭಿವೃದ್ಧಿ ಹೊಂದಬಹುದಾಗಿದೆ ಎಂದು ಜಿಲ್ಲಾ ಮಹಿಳಾ ವೈದ್ಯರ ವಿಭಾಗದ ಅಧ್ಯಕ್ಷೆ ಡಾ ರಾಜಕುಮಾರಿ ಹೇಳಿದರು. ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಪ್ರತಿಯೊಂದು ರಂಗದಲ್ಲಿಯೂ ಹೆಚ್ಚಿನ ಸಾಧನೆ ಮಾಡುತ್ತಿದ್ದು, ಸಮಾಜದಲ್ಲಿ ಮಹಿಳೆಯರಿಗೆ ಸಮಾನ ಅವಕಾಶಗಳನ್ನು ನೀಡಿದಲ್ಲಿ ಮಹಿಳೆಯರು ಇನ್ನೂ ಅಭಿವೃದ್ಧಿ ಹೊಂದಬಹುದಾಗಿದೆ ಎಂದು ಮಹಿಳಾ ವೈದ್ಯರ ವಿಭಾಗದ ಅಧ್ಯಕ್ಷೆ ಡಾ ರಾಜಕುಮಾರಿ ಹೇಳಿದರು. ಅವರು ಇಂದು ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣ ಆವರಣದಲ್ಲಿ ಮಹಿಳಾ ವೈದ್ಯರ ವಿಭಾಗದಿಂದ ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಅಂಗವಾಗಿ ಲಿಂಗ ಸಮಾನತೆ ಮತ್ತು ಪ್ರಗತಿಯತ್ತ ತ್ವರಿತ ಕ್ರಮ ಎಂಬ ಘೋಷವಾಕ್ಯದ ಅಡಿ ವಾಕ್ಥಾನ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಸಮಾಜದಲ್ಲಿ ಪುರುಷರು ಮಹಿಳೆ ಎಂಬ ತಾರತಮ್ಯವನ್ನು ಹೋಗಲಾಡಿಸಿ ಪುರುಷರಂತೆ ಮಹಿಳೆಯರಿಗೂ ಸಮಾನ ಅವಕಾಶಗಳು ದೊರೆತಲ್ಲಿ ಮಹಿಳೆಯರ ಸಬಲೀಕರಣ ಹೆಚ್ಚಾಗುತ್ತದೆ, ಜೊತೆಗೆ ಮಹಿಳೆಯರು ಹೆಚ್ಚಿನ ಪ್ರಗತಿ ಹೊಂದಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ತಿಳಿದಿರೋ ಹಾಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಈ ವಾಕಥಾನ್ ಏರ್ಪಡಿಸಲಾಗಿದೆ. ಇದರ ಥೀಮ್ ಬಂದು ಆಕ್ಸಲರೇಟ್ ಆಕ್ಷನ್. ಅಂದರೆ ನಾವು ಹೆಣ್ಮಕ್ಳಿಗೆ ಹೇಗೆ ಗೌರವ ಕೊಡಬೇಕು, ಅವರ ಉತ್ತೀರ್ಣಕ್ಕೆ ಏನೇನು ಮಾಡಬೇಕು, ಎಲ್ಲ ಫೀಲ್ಡ್ಸಲ್ಲೂ ಅಂದರೆ ಎಜುಕೇಷನ್ ಆಗಲಿ ಅಥವಾ ಮನೆಯಲ್ಲಿ ಹೇಗೆ ಹೆಣ್ಮಕ್ಳಿಗೆ ಗೌರವಿಸಬೇಕು, ಆಮೇಲೆ ಅವರ ಎಜುಕೇಷನ್ ಬಗ್ಗೆ, ಆಮೇಲೆ ಅವ್ರಿಗೆ ಹೇಗೆ ರೆಸ್ಪೆಕ್ಟ್ ಮಾಡಬೇಕು, ಇದಕ್ಕೆಲ್ಲಕ್ಕೂ ಏನೇನು ಆ್ಯಕ್ಷನ್ ತೊಗೋಬೇಕು ಇದ್ರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀವಿ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಹೆಣ್ಮಕ್ಳು ಇಲ್ದಿರ ಯಾವುದೇ ಮನೇನೂ ಬೆಳಗಕ್ಕೆ ಸಾಧ್ಯನೇ ಇಲ್ಲ.
ಒಂದು ಹೆಣ್ಮಗು ಆ ಮನೆಯಲ್ಲಿ ಇದೆ ಅಂದರೆ ಒಂದು ಉಜಾಲವಾಗಿ ಇರುತ್ತೆ ಆ ಮನೆ. ಹಾಗಾಗಿ ಎಲ್ಲರಿಗೂ ಏನು ವಿನಂತಿ ಅಂದರೆ ಹೆಣ್ಮಕ್ಳನ್ನ ಗೌರವಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ಅವರ ಉತ್ತೀರ್ಣಕ್ಕಾಗಿ ಏನೇನು ಮಾಡಬೇಕು ಎಲ್ಲ ಫೀಲ್ಡ್ಸಲ್ಲಿ ಅನ್ನೋದು ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಭಾರತೀಯ ವೈದ್ಯಕೀಯ ಸಂಸ್ಥೆ ರಾಯಚೂರು ಮತ್ತು ಲೇಡೀಸ್ ವಿಂಗ್ ಇವರ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಪಿಂಕ್ ಮ್ಯಾರಥಾನ್ ಜಾಥಾವನ್ನು ಹಮ್ಮಿಕೊಂಡಿದೆ. ನಿಜವಾಗ್ಲೂ ಇದು ಅರ್ಥಪೂರ್ಣವಾಗಿದೆ ಮತ್ತು ನಮ್ಮ ಆರೋಗ್ಯ ಇಲಾಖೆಯಿಂದ ಅವರು ಕೂಡ ಡಾಕ್ಟರ್ ಫೆಟರ್ನಿಟ್ಸ್ ಇರೋದ್ರಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಅವರಿಗೆ ಶುಭಾಶಯವನ್ನು ಕೊಡ್ತಾ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಹೇಳಿದ್ದಾರೆ, ನಿಮ್ಗೆ ಗೊತ್ತಿದೆ, ದ ಪ್ರೋಗ್ರೆಸ್ ಆಫ್ ದ ಕಮ್ಯುನಿಟಿ ಈಸ್ ಮೆಜರ್ಡ್ ಆರ್ ದ ಡಿಗ್ರಿ ಆಫ್ ದ ವುಮೆನ್ ಅಚೀವ್ಡ್ ಅಂತೆ. ಸೊ ಇವತ್ತು ನಮ್ಮದು ಯಾವುದೇ ಸಮಾಜ ಚೆನ್ನಾಗಿದೆ, ನಮ್ಮ ಸಮಾಜದಲ್ಲಿ ಈಕ್ವಾಲಿಟಿ ಇದೆ ಅಂದರೆ ಅದು ಯಾವಾಗ ನಾವು ಹೆಣ್ಣಿಗೆ ಸಮಾನ ಸ್ಥಾನಮಾನ ಕೊಡ್ತೀವಿ ಆವಾಗ ಮಾತ್ರ ನಾವು ಇದು ನಮ್ಮ ಏನು ಈಕ್ವಾಲಿಟಿಯನ್ನು ಅಚೀವ್ ಮಾಡೋಕ್ಕೆ ಸಾಧ್ಯ ಅಂತ ಹೇಳಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗದ ಶುಭಾಶಯಗಳು. ನಿಮಗೆಲ್ಲರಿಗೂ ಗೊತ್ತಿದೆ ಇಂದಿನ ಕಾರ್ಯಕ್ರಮದ ವಿಶೇಷತೆ ಏನು ಅಂತ. ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಯಾವಾಗಲೂ ಕೂಡ ನಾರಿಗೆ ವಿಶೇಷ ಸ್ಥಾನಮಾನಗಳಿದೆ. ನಮ್ಮ ರಾಜ್ಯದಲ್ಲಿ ತಗೊಂಡ್ರೆ ಶಿವಶರಣೆ ಅಕ್ಕ ಮಹಾದೇವಿ ಅಂದಿನ ಕೂಡಲ ಸಂಗಮದ ಅನುಭವ ಮಂಟಪದಲ್ಲಿ ಅತ್ಯುಚ್ಚ ಸ್ಥಾನಕ್ಕೆ ಏರಿದಂತಹ ಮಹಿಳೆ. ನಮ್ಮ ಸಂಸ್ಕೃತಿನಲ್ಲೇ ಇದು ಬಂದಿರುವಂತದ್ದು, ನಮಗೆ ಹೊಸದಾಗಿ ಏನು ಅಲ್ಲ ಇದು. ಸೊ ಅದರಿಂದ ನಾವು ಯಾವಾಗಲೂ ಕೂಡ ನಮ್ಮಲ್ಲಿರ್ತಂತ ನಾರಿಯರಿಗೆ ಹೆಚ್ಚಿನ ಗೌರವ ಆದ್ಯತೆ ನೀಡುವಂತ ಸಂಸ್ಕೃತಿ ನಮ್ಮದು. ನಾವು ಸಣ್ಣದಿದ್ದಾಗ ನಮ್ಮ ತಾಯಿಯಾಗಿ, ನಾವು ದೊಡ್ಡರಾದಾಗ ನಮ್ಮ ಹೆಂಡತಿಯಾಗಿ, ಹಾಗೂ ನಾವು ಮತ್ತು ವೃದ್ಧಾಪ್ಯ ವ್ಯವಸ್ಥೆ ಬಂದಾಗ ನಮ್ಮ ಮಗಳಾಗಿ ನಮಗೆ ಆರೈಕೆ ಮಾಡತಕ್ಕಂಥ ನಾರಿಯರಿಗೆ ನಮ್ಮೆಲ್ಲರಿಗೂ ಕೂಡ ಅವರ ಆದರ್ಶ, ಅವರ ಒಂದು ಪ್ರೀತಿ, ಕರುಣೆ ನಮ್ಮ ಸಂಸ್ಕೃತಿಯಲ್ಲಿ ಹೀಗೆ ನಡೀತಾ ಇರಲಿ ಅಂತ ಹೇಳಿ ನನ್ನ ಎರಡು ಮಾತು. ವಿಭಾಗದ ಕಾರ್ಯದರ್ಶಿ ಡಾಕ್ಟರ್ ಪ್ರಿಯಾ ಬಾಲ್ಕಿ ಮಾತನಾಡಿ, ಮಹಿಳೆಯರು ಸಮಾಜದ ಕಣ್ಣುಗಳಾಗಿದ್ದರೆ ಅವರ ದೃಷ್ಟಿ ಸಮಾಜದ ಪ್ರಗತಿಯನ್ನು ತೋರಿಸುತ್ತದೆ ಹಾಗೂ ಲಿಂಗ ಸಮಾನತೆ, ಶಿಕ್ಷಣ ಸೇರಿದಂತೆ ಎಲ್ಲ ಕ್ಷೇತ್ರಗಳಲ್ಲಿ ಮಹಿಳೆಯರ ಪ್ರಗತಿಗೆ ಹೆಚ್ಚಿನ ಒತ್ತು ನೀಡುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿರುತ್ತದೆ ಎಂದು ಹೇಳಿದರು. ಮಹಿಳಾ ವೈದ್ಯರ ವಿಭಾಗ ರಾಯಚೂರು ಅಧ್ಯಕ್ಷೆ ಡಾಕ್ಟರ್ ರಾಜಕುಮಾರಿ ಮತ್ತು ಕಾರ್ಯದರ್ಶಿ ಡಾಕ್ಟರ್ ಪ್ರಿಯಾ ಬಾಲ್ಕಿ ನೇತೃತ್ವದ ಮಹಿಳಾ ವೈದ್ಯರ ವಿಭಾಗವು ಮಾರ್ಚ್ 9ರಂದು ರಾಯಚೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣದಿಂದ ಐಎಂಎ ಸಭಾಂಗಣ ರಾಯಚೂರಿನವರೆಗೆ ಲಿಂಗ ಸಮಾನತೆ ಮತ್ತು ಪ್ರಗತಿಯತ್ತ ತ್ವರಿತ ಕ್ರಮ ಎಂಬ ವಿಷಯದ ಪ್ರಚಾರಕ್ಕಾಗಿ ವಾಕ್ಥಾನ್ ಅನ್ನು ಯಶಸ್ವಿಯಾಗಿ ಆಯೋಜಿಸಿದೆ. ಜಾಥಾದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು, ಐಎಂಎ ಅಧ್ಯಕ್ಷ ಡಾಕ್ಟರ್ ಶೈಲೇಶ್ ಅಮರ್ಖೇಡ್, ವೈದ್ಯರಾದ ಶ್ರೀಲತಾ, ರಾಜೇಶ್ವರಿ ಪಾಟೀಲ್, ರಾಘವೇಂದ್ರ ಸೇರಿದಂತೆ ರಿಮ್ಸ್ ಎಂಬಿಬಿಎಸ್ ವಿದ್ಯಾರ್ಥಿಗಳು ಭಾಗವಹಿಸಿದರು. ಸ್ವಾಭಿಮಾನದ ಸಂಕೇತವಾಗಿದ್ದು ಪ್ರತಿ ಕ್ಷೇತ್ರದಲ್ಲಿ ಮಹಿಳೆಯು ಗುರುತಿಸಿಕೊಂಡಿದ್ದಾಳೆ, ಸಮಾಜದ ಪ್ರಗತಿಯ ಪ್ರಮುಖ ಭಾಗವಾಗಿದ್ದಾಳೆ ಎಂದು ಜಿಲ್ಲಾ ಆರ್ಸಿಎಚ್ ಅಧಿಕಾರಿಗಳಾದ ಡಾಕ್ಟರ್ ನಂದಿತಾ ಎಂಎನ್ ಹೇಳಿದರು. ಮಹಿಳೆಯು ಸಮಾಜದ ಸ್ವಾಭಿಮಾನದ ಸಂಕೇತವಾಗಿದ್ದು ಪ್ರತಿ ಕ್ಷೇತ್ರದಲ್ಲಿ ಮಹಿಳೆಯು ಗುರುತಿಸಿಕೊಂಡು ಸಮಾಜದ ಪ್ರಗತಿಯ ಪ್ರಮುಖ ಭಾಗವಾಗಿದ್ದಾಳೆ ಎಂದು ಜಿಲ್ಲಾ ಆರ್ಸಿಎಚ್ಒ ಅಧಿಕಾರಿಗಳಾದ ಡಾಕ್ಟರ್ ನಂದಿತಾ ಎಂಎನ್ ಅವರು ಹೇಳಿದರು. ನಗರದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕಚೇರಿಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಸಾಮಾಜಿಕ, ರಾಜಕೀಯ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಗುರುತಿಸಿ ಅವರಿಗೆ ಗೌರವ ಸಲ್ಲಿಸಲು ಪ್ರತಿ ವರ್ಷ ಮಾರ್ಚ್ 8ರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು
ಪ್ರಪಂಚದಾದ್ಯಂತ ಆಚರಿಸಲಾಗುತ್ತದೆ. ಮಹಿಳೆಯರ ಹಕ್ಕುಗಳು, ಸಮಾನತೆ ಮತ್ತು ಸಾಧನೆಗಳನ್ನು ತಿಳಿಸಲು 1975ರಲ್ಲಿ ವಿಶ್ವಸಂಸ್ಥೆಯು ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಎಂದು ಘೋಷಿಸಿತು. ಹೆಣ್ಣನ್ನು ದೇವರು ಎಂದು ಪೂಜಿಸುವ ದೇಶ ನಮ್ಮದು. ನಮ್ಮ ದೇಶ ಕೂಡ ತಾಯಿ ರೂಪದಲ್ಲಿ ಕಾಣುತ್ತೇವೆ. ಅದಕ್ಕೆ ಭಾರತ ಮಾತೆ ಎಂದು ಕರೆಯುತ್ತೇವೆ. ನಮ್ಮ ದೇಶದಲ್ಲಿ ಹರಿಯುವ ನದಿಗಳಿಗೂ ಕೂಡ ಹೆಣ್ಣಿನ ಹೆಸರಿನಿಂದ ಕರೆಯುತ್ತೇವೆ. ಹೆಣ್ಣಿಗೆ ಉನ್ನತ ಸ್ಥಾನಮಾನ ನೀಡುವ ದೇಶ ನಮ್ಮದಾಗಿದೆ ಎಂದರು. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಮಹಿಳೆಯ ಪಾತ್ರ ತುಂಬಾ ದೊಡ್ಡದಿರುತ್ತದೆ. ಆಕೆ ತಾಯಿಯಾಗಿ, ಸೋದರಿಯಾಗಿ, ಪತ್ನಿಯಾಗಿ ಬಾಳಿಗೆ ಬೆಳಕಾಗುತ್ತಾಳೆ. ವೈಯಕ್ತಿಕವಾಗಿ ಮನೆಯ ಅರ್ಧ ಜವಾಬ್ದಾರಿಯನ್ನು ಹೊರುವ ಜೊತೆಗೆ ಒಬ್ಬ ಶಿಕ್ಷಕಿಯಾಗಿ, ಇಂಜಿನಿಯರ್ ಆಗಿ, ಪೈಲಟ್ ಆಗಿ ಕೂಡ ತನ್ನ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸುತ್ತಾಳೆ. ಸಮಾಜದ ಕಟ್ಟುಪಾಡುಗಳ ಹೊರತಾಗಿಯೂ ಕೂಡ ಈಗಿನ ಆಧುನಿಕ ದಿನಗಳಲ್ಲಿ ಆಕೆ ಸಾಧನೆಯ ಶಿಖರವನ್ನು ಮುಟ್ಟುತ್ತಿದ್ದಾಳೆ. ಹಾಗಾಗಿ ವಿಶ್ವದಾದ್ಯಂತ ಮಹಿಳೆಯರಿಗಾಗಿ ಗೌರವಾನ್ವಿತವಾಗಿ ಈ ಒಂದು ದಿನವನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನಾಗಿ ಆಚರಿಸುವ ಮೂಲಕ ಮೀಸಲಿಡಲಾಗಿದೆ ಎಂದರು. Morning everybody. A very happy Women's Day to all of us. So ಇವತ್ತು 8th ಮಾರ್ಚ್ ನಿಮಗೆಲ್ಲ ಗೊತ್ತಿರೋಂಗೆ ವಿ ಸೆಲೆಬ್ರೇಟ್ ವುಮೆನ್ಸ್ ಡೇ. ಸೊ ಎಲ್ಲರೂ ಕೇಳ್ತಾರೆ ವೈ ಓನ್ಲಿ 8th ಮಾರ್ಚ್, ವೈ ನಾಟ್ ದಿ ಅದರ್ ಡೇ? ನೋಡಿ, ವುಮೆನ್ಸ್ ಡೇಗೆ ವಿ ಡೋಂಟ್ ಹ್ಯಾವ್ ಒನ್ ಡೇ. ಪ್ರತಿದಿನ ನಾವು ಇದನ್ನು ಸೆಲೆಬ್ರೇಟ್ ಮಾಡ್ತೀವಿ. 8th ಮಾರ್ಚ್ ಏನಕ್ಕೆ ನಾವು ಪರ್ಟಿಕ್ಯುಲರ್ ಆಗಿ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅಂದರೆ ಇಟ್ ಈಸ್ ದಿ ಪ್ಲ್ಯಾಟ್ಫಾರ್ಮ್ ಆನ್ 8th ಮಾರ್ಚ್ ಟು ಎಕ್ಸಲರೇಟ್ ಅವರ್ ಜೆಂಡರ್ ಈಕ್ವಾಲಿಟಿ. ಸೊ ಇವತ್ತಿನ ದಿನ ನಾವು ಇನ್ನೂ ನಮ್ಮ ಆ್ಯಕ್ಟಿವಿಟೀಸ್ನ, ನಮ್ಮ ಅವೇರ್ನೆಸ್ ಕ್ಯಾಂಪೇನ್ಸನ್ನು ಸ್ಟ್ರೆಂಥನ್ ಮಾಡ್ತಾ ಇದ್ದೀವಿ. ಸೊ ದ ಮೇನ್ ನಮ್ಮ ಆಬ್ಜೆಕ್ಟಿವ್ ಅವ್ರ ಉದ್ದೇಶ ಏನು ಇದೆ ಅಂದರೆ ಟು ಎಕ್ಸಲರೇಟ್ ದಿ ಜೆಂಡರ್ ಈಕ್ವಾಲಿಟಿ. ಜೆಂಡರ್ ಈಕ್ವಾಲಿಟಿ ಅಂದ ತಕ್ಷಣ ಎಲ್ಲರೂ ಏನಂತಾರೆ, ಹೆಣ್ಮಕ್ಳು ಗಂಡು ಮಕ್ಕಳು ಸಮಾನನಾ? ಅಫ್ಕೋರ್ಸ್ ದಟ್ ಈಸ್ ನಾಟ್ ಜೆಂಡರ್ ಈಕ್ವಾಲಿಟಿ. ಫಿಸಿಕಲಿ ವಿ ಕ್ಯಾನ್ ನೆವರ್ ಬಿ ಈಕ್ವಲ್, ಬಟ್ ಅಫ್ಕೋರ್ಸ್ ತುಂಬಾ ಇಶ್ಯೂಸ್ ಇದೆ, ಲೈಕ್ ಎಂಪವರ್ಮೆಂಟ್ ಆಫ್ ವುಮೆನ್, ಎಜುಕೇಷನ್, ಡಿಸಿಷನ್ ಮೇಕಿಂಗ್. ಎಸ್ಪೆಷಲಿ ನಮ್ದೇನಿದೆ ಎಲ್ಲ ಇನ್ಸ್ಟಿಟ್ಯೂಷನ್ಸಲ್ಲಿ, ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಇರಲಿ, ಪ್ರೈವೇಟ್ ಸೆಕ್ಟರ್ ಇರಲಿ, ಆರ್ ಎನಿ NGOs ಅಲ್ಲಿ ಡಿಸಿಷನ್ ಮೇಕಿಂಗಲ್ಲಿ 30% ಆಫ್ ಜೆಂಡರ್ ಈಕ್ವಾಲಿಟಿ ಅಡಿಯಲ್ಲಿ ವುಮೆನ್ಸ್ ಡಿಸಿಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಆ ಕಮಿಟಿಯಲ್ಲಿ ಅದನ್ನು ಇನ್ವಾಲ್ವ್ಮೆಂಟ್ ಮಾಡ್ಕೋಬೇಕು. ಗರ್ಲ್ಸ್ ಎಜುಕೇಷನ್ಗೆ ಇನ್ನಿಷ್ಟು ನಮ್ಮ ಬಜೆಟನ್ನು ಕೊಟ್ಟು ಅವ್ರಿಗೆ ಎಂಪವರ್ಮೆಂಟ್ ಮಾಡ್ಕೋಬೇಕು. ಆ್ಯಂಡ್ ಇನ್ ಆಲ್ ಅದರ್ ಆ್ಯಕ್ಟಿವಿಟೀಸ್ we have to accelerate this gender equality. So on this platform I'm just representing my beautiful team out here. Ivattu we from Department of Health and Family Welfare, I'm just representing my team out here. So we are here to, yes of course, a big clap from all my teammates. So we have all come together under one platform. ನಾವು ಕೇಳ್ತಾ ಇರೋದು ಇಷ್ಟೇ, ಒಂದು ಜೆಂಡರ್ ಈಕ್ವಾಲಿಟಿ ಬಗ್ಗೆ ಎಲ್ಲ ಏನು ರಿಫಾರ್ಮ್ಸ್ ಇರುತ್ತೆ ಅದನ್ನು ಇನ್ನೂ ಎಲ್ಲೋ ಸ್ಟಾಗ್ನೇಟ್ ಆಗಿದೆ, ಅದನ್ನು ಆಕ್ಸಲರೇಟ್ ಮಾಡಿ ತುಂಬ ಒಂದು ಡಿಸಿಷನ್ ಮೇಕಿಂಗ್ ಆಗಬೇಕು ಎಲ್ಲ ಹಂತದಲ್ಲ ಅಂತ ಕೇಳ್ತಾ, ಥ್ಯಾಂಕ್ ಯು ಆಲ್. ಹ್ಯಾಪಿ ವುಮೆನ್ಸ್ ಡೇ ಒನ್ಸ್ ಅಗೇನ್. ಇದೇ ವೇಳೆ ಜಿಲ್ಲಾ ಕುಷ್ಠರೋಗ ನಿವಾರಣೆ ಅಧಿಕಾರಿಗಳಾದ ಡಾಕ್ಟರ್ ಯಶೋಧ ಮಾತನಾಡಿ, ಪ್ರಸ್ತುತ ಸಮಾಜದಲ್ಲಿ ಸ್ತ್ರೀ ಶೋಷಣೆ ವಸ್ತುವಾಗಿದ್ದಾಳೆ. ಲಿಂಗ ತಾರತಮ್ಯ ಹೋಗಲಾಡಿಸಲು, ಶೋಷಣೆ ಮುಕ್ತ ಸಮಾಜ, ಲಿಂಗ ತಾರತಮ್ಯ ಹೋಗಲಾಡಿಸಲು ಮಹಿಳೆಯರು ಸಬಲೀಕರಣಕ್ಕಾಗಿ ಈ ಜಾಗೃತಿ ಜಾಥಾ ಹಮ್ಮಿಕೊಂಡಿದ್ದು ಜಾಗೃತಿ ಮೂಡಿಸಲಾಗುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಲಕ್ಷ್ಮೀ ಮುಂಡಾಸ್, ಸರೋಜಾ ಕೆ, ಸಂಧ್ಯಾ ನಾಯಕ್, ಅಂಜು ಸೇರಿದಂತೆ ವೈದ್ಯಾಧಿಕಾರಿಗಳು, ಸಿಬ್ಬಂದಿಗಳು, ಆಶಾ ಕಾರ್ಯಕರ್ತೆಯರು ಇದ್ದರು. ಈಗ ಜಾಹೀರಾತು.
Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸ್ಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. ಎಸ್ಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಶ್ರುತಿ ಸಾಹಿತ್ಯ ಮೇಳ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಕಾರ್ಯಕ್ರಮಗಳನ್ನು ರಾಯಚೂರಿನಲ್ಲಿ ಹಮ್ಮಿಕೊಳ್ಳುವುದರ ಮೂಲಕ ಸಾಂಸ್ಕೃತಿಕ ಪರಂಪರೆಯನ್ನು ಬೆಳೆಸುತ್ತಿದೆ. ಇದಕ್ಕೆ ಹಲವಾರು ಸಾಹಿತಿಗಳ, ಕವಿಗಳ, ಕಲಾವಿದರ ಪ್ರೋತ್ಸಾಹ ಇದೆ. ಈ ಸಂಸ್ಥೆ 38 ವರ್ಷಗಳಿಂದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಪ್ರತಿಭಾವಂತ ಕಲಾವಿದರನ್ನು ಪ್ರೋತ್ಸಾಹಿಸುತ್ತಿದೆ ಎಂದು ಸಾಹಿತ್ಯ ಮೇಳದ ಸಂಸ್ಥಾಪನಾ ಅಧ್ಯಕ್ಷ ಗೋವಿಂದ ದಂಡಿನೆ ಹೇಳಿದರು.
ಶ್ರುತಿ ಸಾಹಿತ್ಯ ಮೇಳ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಕಾರ್ಯಕ್ರಮಗಳನ್ನು ರಾಯಚೂರಿನಲ್ಲಿ ಹಮ್ಮಿಕೊಳ್ಳುವುದರ ಮೂಲಕ ಸಾಂಸ್ಕೃತಿಕ ಪರಂಪರೆಯನ್ನು ಬೆಳೆಸುತ್ತಿದೆ. ಇದಕ್ಕೆ ಹಲವಾರು ಸಾಹಿತಿಗಳ, ಕವಿಗಳ, ಕಲಾವಿದರ ಪ್ರೋತ್ಸಾಹ ಇದೆ. ಈ ಸಂಸ್ಥೆ 38 ವರ್ಷಗಳಿಂದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಪ್ರತಿಭಾವಂತ ಕಲಾವಿದರನ್ನು ಪ್ರೋತ್ಸಾಹಿಸುತ್ತಿದೆ ಎಂದು ಸಾಹಿತ್ಯ ಮೇಳದ ಸಂಸ್ಥಾಪನಾ ಅಧ್ಯಕ್ಷ ಗೋವಿಂದ ದಂಡಿನ ಹೇಳಿದರು. ಅವರು ನಿನ್ನೆ ಸಂಜೆ ನಗರದ ಕರ್ನಾಟಕ ಸಂಘದ ಆವರಣದಲ್ಲಿ ಶ್ರುತಿ ಸಾಹಿತ್ಯ ಮೇಳದ 38ನೇ ವಾರ್ಷಿಕೋತ್ಸವದ ಅಂಗವಾಗಿ ಹಮ್ಮಿಕೊಂಡಿದ್ದ ಶ್ರುತಿ ಸಂಭ್ರಮ ಎಂಬ ಜನಪದ ಗೀತೆಗಳ ಹಾಗೂ ಪ್ರಸಿದ್ಧ ಕನ್ನಡ ಚಲನಚಿತ್ರ ಗೀತೆಗಳು ಸಂಗಮದ ಸಂಗೀತ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಒಂದು ವಿಷಯ ನಿಮ್ಗೆ ತಿಳಿಸಲೇಬೇಕು. ಇವತ್ತು ನನಗೆ ಆಗ್ತಾ ಇರೋ ಸಂತೋಷ, 38 ವರ್ಷ ನಾನು ಮತ್ತು ಮುರಳೀಧರ್ ಕುಲಕರ್ಣಿ ಕಟ್ಟಿದಂಥ ಈ ಶ್ರುತಿ ಸಾಹಿತ್ಯ ಮೇಳ ಇಷ್ಟು 38 ವರ್ಷಗಳ ನಡೆದುಕೊಂಡು ಬಂತಲ್ಲ, ಇವತ್ತು ಶ್ರುತಿ ಅಂತ ಒಬ್ಬ ಪ್ರತಿಭಾವಂತೆಗೆ ಸನ್ಮಾನ ಕೂಡ ಮಾಡುವಂಥ ಒಂದು ಸಂದರ್ಭ ಅಂತಲ್ಲ, ನಿಜವಾಗ್ಲೂ ತುಂಬ ಖುಷಿ ಆಯಿತು. ಇವತ್ತು ನನಗೆ ಆಗ್ತಾ ಇರೋ ಖುಷಿ ಮತ್ತು ಸಂತೋಷ ನಾನು ರಾಯಚೂರು ಜನತೆಗೆ ಅರ್ಪಿಸ್ತಾ ಇದ್ದೀನಿ. ಯಾಕಂದರೆ ರಾಯಚೂರಿನ ಜನತೆ ನಮ್ಮ ಶ್ರುತಿ ಸಾಹಿತ್ಯ ಮೇಳವನ್ನು ತುಂಬಾ ಪೋಷಿಸಿ ಬೆಳೆಸಿದ್ರು. ನನಗೆ ಇನ್ನೂ ನೆನಪಿದೆ, ನಾನು ಮುರಳೀಧರ್ ಕುಲಕರ್ಣಿ ತುಂಬ ಕಷ್ಟಪಟ್ಟು ಬೈಸಿಕಲ್ ತುಳಿದು ಯಾರ್ಯಾರ್ದೋ ಮನೆಗೆ ಹೋಗಿ ನಮ್ಮ ಶ್ರುತಿ ಸಾಹಿತ್ಯ ಮೇಳಕ್ಕೆ, ಈ ಕಾರ್ಯಕ್ರಮಕ್ಕೆ ನೀವು ಪ್ರೋತ್ಸಾಹ ನೀಡ್ರಿ ಅಂತಂದಾಗ ನನಗೆ ಕಡಗೋಲ ಆಂಜನೇಯರು ನೆನಪಾಗ್ತಾರೆ. ಯಾಕಂದರೆ ನಾವು ತುಂಬ ಕಷ್ಟದಲ್ಲಿದ್ದೀವಿ. ಅವರು ಆ ಪ್ರೋಗ್ರಾಮ್ ಮಾಡ್ಲಿಕ್ಕೆ ಆಗ್ತಾ ಗೊತ್ತಿದ್ದಿಲ್ಲ. ಅವ್ರು ಕಡಗೋಲ ಆಂಜನೇಯ ಅವರು ಅವತ್ತು ನಮಗೆ ತುಂಬ ಹೃದಯದಿಂದ ಒಂದು ಪ್ರೋಗ್ರಾಮ್ ಸ್ಪಾನ್ಸರ್ ಮಾಡಿದರು. ಆಮೇಲೆ ನಿಮ್ಗೊಂದು ವಿಷಯ ತಿಳಿಸ್ತೇನೆ. ಒಬ್ಬ ವಯಸ್ಸಾದ ತಂದೆ ಮಗನ ಕರೆದು ಹೇಳ್ತಾನಂತೆ, ಅಲ್ಲಿ ಹೋಗು, ಆ ಮೂಲೆಯಲ್ಲಿ ಇಡ್ಲಿ ಬಿದ್ದಿದೆ, ಒಂದು ಕೈಯಲ್ಲಿ ಇಡ್ಲಿ ತೊಂಬ, ಈ ಕಡೆ ಹೋಗು, ಇವು ಗಂಧದ ಕಟ್ಟಿಗೆ ತುಂಡುಗಳು ಬಿದ್ದಾವೆ, ಅದನ್ನೊಂದು ಕೈಗೆ ತೊಂಬ, ಮುಷ್ಟಿ ಬಿಗಿ ಹಿಡ್ಕೊಂಬ ಅಂತ ಹೇಳಿದ. ಆರತಿ ಮುಷ್ಟಿ ಬಿಗಿ ಹಿಡ್ಕೊಂಬಂದ್ಮೇಲೆ ಕೈ ಬಿಡುವಂತಂದ. ಕೈ ಬಿಟ್ಟಾಗ ಹಿಡ್ಕೊಂಬಂದ ಕೈ ಏನಾಗಿತ್ತು? ಕಪ್ಪಗಾಗಿತ್ತು. ಅದೇ ಗಂಧದ ಕಟ್ಟಿಗೆ ತುಂಡು ಹಿಡ್ಕೊಂಬಂದ ಕೈ ಏನಾಗಿತ್ತು? ಘಮಘಮ ಅಂತಿತ್ತು. ಕೆಲವೊಬ್ಬರು ಮಿತ್ರರು ಜೀವನದಲ್ಲಿ ಮಸಿ ಬೆಳೆದು ಹೋಗ್ಬಿಡ್ತಾರೆ. ನಮಗೆ ಕೆಲವು ಇದ್ದ ಹಾಗೆ ಕೆಲವು ಮಿತ್ರರು ನಮ್ಮ ಜೀವನದೆಲ್ಲ ಒಂದು ಸುಗಂಧ ಹರಿಸ್ತಾರೆ. ಮುರಳೀಧರ್ ಕುಲಕರ್ಣಿ ನನ್ನ ಜೀವನದಲ್ಲಿ ಒಂದು ಸುಗಂಧ ಹರಿಸ್ತವೆ. ಯಾಕೆಂತಂದರೆ ಆವಾಗ ನಾವು ಶ್ರುತಿ ಸಾಹಿತ್ಯ ಮೇಳ ಮಾಡಿ 2 ವರ್ಷ ನಾನು ಇಲ್ಲಿದ್ದೆ. ಇಲ್ಲಿಂದ ಹೋಗಬೇಕಾದ್ರೆ ಕಣ್ಣು ತುಂಬ ನೀರು ಬಿಟ್ಟು ಹೋಗ್ತಾ ಇದ್ದೀನಲ್ಲಪ್ಪ ಅಂತ ಬೇರೆ ಕಡೆ ನೌಕರಿ ಮಾಡ್ಲಿಕ್ಕೆ ಹೋಗ್ಬೇಕಾಗಿತ್ತು. ಹೋದೆ. ಆವಾಗ ವಿಜಯಲಕ್ಷ್ಮಿ ಶೆಟ್ಟಿಕರ್ ಮತ್ತು ಮುರಳೀಧರ್ ಕುಲಕರ್ಣಿ ಕೈಯಲ್ಲಿ ಹಾಕಿ ಹೋದೆ. ಇವತ್ತು ಈ ಮಟ್ಟಕ್ಕೆ ಬೆಳೆಯಲಿಕ್ಕೆ ಕಾರಣ ನನ್ನ ಮಿತ್ರ ಮುರಳೀಧರ್ ಕುಲಕರ್ಣಿ. ಇಷ್ಟೊಂದು ಈ ಮಟ್ಟಕ್ಕೆ ತೊಗೊಂಡು ಹೋಗ್ತಾ ನಾನು ನಿಜವಾಗ್ಲೂ ನನಗೆ ಕಲ್ಪನೆ ಇದ್ದಿಲ್ಲ. ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ಅಷ್ಟೇ ಸರಿಸಮವಾಗಿ ರಾಯಚೂರು ಜನತೆ ಈ ನನ್ನ ಶ್ರುತಿ ಸಾಹಿತ್ಯ ಮೇಳವನ್ನು ಪೋಷಿಸಿ ಬೆಳೆಸಿದ್ದೀರಿ. ಹೀಗೆ ನಿಮ್ಮ ಪ್ರೋತ್ಸಾಹ ಕೊನೆಯವರೆಗೂ ಇರಲಿ. 38 ವರ್ಷಕ್ಕೆ ಇನ್ನೂ 58 ವರ್ಷವರೆಗೆ ಹೀಗೆ ನಡೀತಾ ಇರಲಿ. ಎಷ್ಟೆಷ್ಟು ಇವತ್ತು ಹೇಳಿದರು. ಈ ಒಂದು ಶ್ರುತಿ ಸಾಹಿತ್ಯ ಮೇಳ ರಾಯಚೂರು ಸುಮಾರು ವರ್ಷಗಳಿಂದ ಆರ್ಗನೈಸ್ ಮಾಡ್ತಾ ಇದ್ದಾರೆ ಸಾರು ಮತ್ತು ಅವರೆಲ್ಲ ಟೀಮ್. ರಾಯಚೂರು ಇವತ್ತು ಯಾವ ಸ್ಥಾನದಲ್ಲಿದೆ ಅಂದರೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ 3ನೇ ಸ್ಥಾನದಲ್ಲಿದ್ದಾರೆ ರಾಜ್ಯ ಮಟ್ಟದಲ್ಲಿ. ಒಂದು ಬೆಂಗಳೂರು, ಒಂದು ಮೈಸೂರು, ಒಂದು ರಾಯಚೂರು ಅಂತ. ಇದು ನಾನೆಲ್ಲ ಹೇಳಿದ್ದು, ಶಿವರಾಜ್ ಕುಮಾರ್ ಸರ್ ಹೇಳಿದ್ದಾರೆ ಬ್ಯಾಂಗ್ಳೂರಲ್ಲಿ. ನಿಮ್ಗೆ ಗೊತ್ತಿರೋ ಹಾಗೆ ಲಾಸ್ಟ್ ಟೈಮ್ ಶಿವರಾಜ್ ಕುಮಾರ್ ಸರ್ ಬಂದಾಗ ಸ್ಟೇಡಿಯಮಲ್ಲಿ ಎಲ್ಲರೂ ಸಹಕಾರ ಮಾಡಿದ್ರು. ಇಲ್ಲಿರೋ ಎಲ್ಲ ಗಾಯಕರು, ಡ್ಯಾನ್ಸ್ ಟೀಚರ್ಸ್, ಡ್ಯಾನ್ಸ್ ಮಾಸ್ಟರ್ಸು ಎಲ್ಲ ನಮ್ಮ ಇಲ್ಲಿ ಕೂತಿರೋರೆಲ್ಲ ನಮ್ಮ ಸ್ಪಾನ್ಸರ್ಸ್. ಸೊ ಒಂದು ಕಾರ್ಯಕ್ರಮ ನಾವು ಸಕ್ಸಸ್ ಮಾಡಬೇಕಂದ್ರೆ ನಮಗೆ ಸ್ಪಾನ್ಸರ್ಸ್ ತುಂಬ ಮುಖ್ಯ. ಇವತ್ತು ಸ್ಪಾನ್ಸರ್ಸ್ ಯಾರಾದರೂ ಇಲ್ಲ ಅಂದರೆ ನಾನು ಒಂದು 600 ಕಾರ್ಯಕ್ರಮ ಮತ್ತು 30 ವರ್ಷ ಪೂರೈಸಕ್ಕೆ ಆಗ್ತಿದ್ದಿಲ್ಲ. ಸೊ ಅದಕ್ಕೆ ನೀವೆಲ್ಲರ ಆಶೀರ್ವಾದ ಬೇಕೇ ಬೇಕು ನನಗೆ. ಮುಂಬರುವ ದಿನಗಳಲ್ಲಿ ನಾವು ಇನ್ನೂ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಮಾಡ್ತಾ ಇರ್ತೀವಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ಸದಾ ಇರಬೇಕು. ಅದಕ್ಕೆ ನಾನು ಶ್ರುತಿಯವ್ರಿಗೊಂದು ಲೈನ್ ಹಾಡು ಹಾಡ್ತೀನಿ. ಶ್ರುತಿ,
ನೀನಾಡೋ ಮಾತೆಲ್ಲ ಜೇನಿನಂತೆ, ನಗುವಾಗ ಮೊಗವೊಂದು ಹೂವಿನಂತೆ. ಜೋರಾಗಿ ಚಪ್ಪಾಳೆ, ಶ್ರುತಿಯವರಿಗೆ ಹಾಡಿಸ್ತ. ನೀನಾಡೋ ಮಾತೆಲ್ಲ ಜೇನಿನಂತೆ, ಹೂವಿನಂತೆ, ನೀನೊಂದು ಸಕ್ಕರೆಯ ಗೊಂಬೆಯಂತೆ, ಮಗುವೆ ನೀ ನನ್ನ ಪ್ರಾಣದಂತೆ, ನನ್ನ ಪ್ರಾಣದಂತೆ. ಭಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ನಿನಗೂ ತಾರೆ ಅಂದ. ಇರ್ಲಿಲ್ಲ. ನನಗೆ ತುಂಬ ಅಂದರೆ ತುಂಬ ನೋಯಿತು. ಅದರಲ್ಲಿ ನಾನು ದೀಪಾ ಕಂಪ್ಯೂಟರ್ ತರಬೇತಿ ಕೇಂದ್ರಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ನಿ. ಅಲ್ಲಿ ಹೋಗಿ ನನ್ನ ಕೈ ಈ ಥರ ಇದ್ರೂ ನಾನು ಟೈಪ್ ಮಾಡೋಕ್ಕೆ ಕಲ್ತೀನಿ. ಖ್ಯಾತ ಜನಪದ ಗಾಯಕ ಡಾಕ್ಟರ್ ಅಪ್ಪಗಿರಿ ತಿಮ್ಮರಾಜ್ ಮಾತನಾಡಿ, ಜನಪದ ಗೀತೆಗಳು ಪ್ರಸ್ತುತ ಆಧುನಿಕತೆಯ ಭರಾಟೆಯಿಂದ ನಶಿಸಿ ಹೋಗುತ್ತಿವೆ. ಮರೆಯಾಗುತ್ತಿರುವ ಈ ಜನಪದ ಗೀತೆಗಳನ್ನು ನಮ್ಮ ಪೂರ್ವಿಕರು ಬಾಯಿಯಿಂದ ಬಾಯಿಗೆ ಬೆಳೆಸಿದರು. ಈ ಗೀತೆಗಳನ್ನು ಉಳಿಸಿ ಬೆಳೆಸುವುದು ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ ಎಂದು ಹೇಳಿದರು. ಕಾರ್ಯಕ್ರಮವನ್ನು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ರಾಜಶೇಖರ್ ರಾಮಸ್ವಾಮಿ ಉದ್ಘಾಟಿಸಿದರು. ಜಸ್ಕಾಂ ಕಾರ್ಯನಿರ್ವಾಹಕ ಅಭಿಯಂತರ ಚಂದ್ರಶೇಖರ್ ದೇಸಾಯಿ ಹಾಡು ಹಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಪ್ರಸಿದ್ಧ ಕನ್ನಡ ಚಲನಚಿತ್ರ ಗೀತೆಗಳನ್ನು ಖ್ಯಾತ ಗಾಯಕರಾದ ಪ್ರತಿಭಾ ಗೋನಾಳ್, ಮಹಾಲಕ್ಷ್ಮಿ, ಸುಗುರೇಶ್ ದೇಸಾಯಿ, ಕವಿತಾ, ವಿಜಯಕುಮಾರ್ ದಿನ್ನಿ, ಅಪೂರ್ವ, ಗುರುರಾಜ್, ಕೆಎಸ್ಆರ್ಟಿಸಿ, ಪ್ರತಾಪ್ ರೆಡ್ಡಿ ಸೇರಿದಂತೆ ಹಲವರು ಪ್ರಸ್ತುತಪಡಿಸಿದರು. ಈ ಸಂದರ್ಭದಲ್ಲಿ ಸಾಹಿತಿಗಳಾದ ಅಯ್ಯಪ್ಪ ಊಡ, ಬಿಜೆಪಿ ಮುಖಂಡ ರವೀಂದ್ರ ಜಾಲ್ದಾರ್, ಕಲಾವಿದರಾದ ವೀರೇಂದ್ರ ಜಾಲ್ದಾರ್, ಗಾಯಕರಾದ ಶರಣಪ್ಪ ಗೋನಾಳ್, ಹೋರಾಟಗಾರ ರಾಘವೇಂದ್ರ ಕುಷ್ಟಗಿ, ಪ್ರಮುಖರಾದ ದಾನಮ್ಮ ಸುಭಾಷ್ ಚಂದ್ರ, ಚಂದ್ರಶೇಖರ್ ರೆಡ್ಡಿ, ಜಿಕೆ ಬದ್ರಿನಾಥ್, ಕೇಶವರಾವ್, ಬಾಬುರಾವ್ ಶೇಗುನ್ಸಿ, ವಸುಧೇಂದ್ರ ಸಿರುವಾರ್, ಸುರೇಶ್ ಕಲ್ಲೂರು, ರಾಘವೇಂದ್ರ ಜಾಗೀರ್ದಾರ್ ಸೇರಿದಂತೆ ಶಿಕ್ಷಕರು, ಮಹಿಳೆಯರು, ಮಹಿಳಾ ಮಂಡಳಿಯ ಸದಸ್ಯರು ಉಪಸ್ಥಿತರಿದ್ದರು. ನಗರದ ವಾಸವಿ ನಗರ ಬಡಾವಣೆಯಲ್ಲಿ ಭಾನುವಾರ ಮಹಿಳೆಯೊಬ್ಬಳು ನೇಣು ಬಿಗಿದುಕೊಂಡ ಸ್ಥಿತಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದು, ಪತಿಯೇ ಕೊಲೆ ಮಾಡಿದ್ದಾನೆ ಎಂಬ ಆರೋಪ ಕೇಳಿಬಂದಿದೆ. ನಗರದ ವಾಸವಿ ನಗರ ಬಡಾವಣೆಯಲ್ಲಿ ಇಂದು ಮಹಿಳೆಯೊಬ್ಬಳು ನೇಣು ಬಿಗಿದುಕೊಂಡ ಸ್ಥಿತಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದು, ಪತಿಯೇ ಕೊಲೆ ಮಾಡಿದ್ದಾನೆ ಎಂಬ ಆರೋಪ ಕೇಳಿಬಂದಿದೆ. ಮೃತಳನ್ನು ಪ್ರಸನ್ನ ಲಕ್ಷ್ಮಿ 35 ವರ್ಷ ಎಂದು ಗುರುತಿಸಲಾಗಿದೆ. ಈಕೆಯ ಪತಿ ಜಂಬನಗೌಡ ಅವರೇ ಕೊಲೆ ಮಾಡಿದ್ದಾರೆ ಎಂದು ಮೃತ ಮಹಿಳೆಯ ಮಕ್ಕಳು ಹಾಗೂ ಸಂಬಂಧಿಕರು ಆರೋಪಿಸಿದ್ದಾರೆ. 15 ವರ್ಷಗಳ ಹಿಂದೆ ಮದುವೆಯಾದ ದಂಪತಿ ನಡುವೆ ಹಲವು ಬಾರಿ ಗಲಾಟೆಗಳು ನಡೆದಿದ್ದವು. ಇದರಿಂದಾಗಿ ಅವರು ಹಲವು ಬಾರಿ ಪೊಲೀಸ್ ಠಾಣೆಯ ಮೆಟ್ಟಿಲು ಏರಿದ್ದರು. ಇದೀಗ ಪ್ರಸನ್ನ ಲಕ್ಷ್ಮಿ ನೇಣು ಬಿಗಿದುಕೊಂಡ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು, ಈ ಕುರಿತು ಮತ್ತಷ್ಟು ಅನುಮಾನಗಳು ಕಾಡಿವೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಪ್ರಕರಣದ ಬಗ್ಗೆ ತನಿಖೆ ಮುಂದುವರೆದಿದೆ. ಎಷ್ಟು ಗಂಟೆಗೆ ಸರ್? 11 ಗಂಟೆಗೆ ನನ್ನ ತಮ್ಮಂತೆ ನಮ್ಮಪ್ಪ ಬಂದ ಮೇಲೆನೆ ನಾನು ಆ ಕಡೆ ಸ್ಕೂಲಿಗೆ ಹೋಗಿದ್ದೆ ಸರ್. ನಾನು ಒಂದು 12 ಗಂಟೆಗೆ ಹಂಗೆ ಹೋಗಿದ್ದೆ ಸರ್. ಮೇಡಮ್ ಅವ್ರು ಇದ್ರು ಮಾತಾಡಿ ಅವ್ರು ಹೊರಗೆ ಬಂದಿದ್ರಮ್ಮ ಅಷ್ಟೇ. ಕತ್ತಿ తీసుకొని వచ్చినాడు. పిల్లలకి పేమెంట్ ఇవ్వడు. మా అమ్మనే నాకు పేమెంట్ నెల నెల వేస్తుందని ఫోన్పే చూపించింది. చూస్తుంది ఆ అమ్మకి పేమెంట్ వాళ్ళ అమ్మ వేసింది అంతా ఉండింది. సాయంత్రం 6 గంటల వరకు తిరిగింది. ನಿಮ್ಮ ತಮ್ಮನ ಕೇಸ್ ಮಾಡಿಲ್ಲ. ಇವಾಗ ಮೇಲೆ ಇಬ್ಬರಿಗಿಬ್ರು ಅಂತ ಬರೀ ತಿರುಗಿದ್ರು ಒಂದು ಕೇಸ್ ಮಾಡ್ಕೊ
ಬಂದಿದ್ರು ನಮ್ಮಮ್ಮ ಬದುಕ್ತಿದ್ದೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವ್ಯಸನ ಮುಕ್ತ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಸಹಕರಿಸಿ, ಡಿಸಿ ನಿತೀಶ್ ಕೆ. ಸಮಾಜದಲ್ಲಿ ಮಹಿಳೆಯರಿಗೆ ಸಮಾನ ಅವಕಾಶ ಸಿಗುವಂತಾಗಲಿ, ಡಾಕ್ಟರ್ ರಾಜ್ಕುಮಾರಿ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಜಾಗೃತಿ ಜಾಥಾ, ಮಹಿಳೆಯು ಸಮಾಜದ ಸ್ವಾಭಿಮಾನದ ಸಂಕೇತ, ಡಾಕ್ಟರ್ ನಂದಿತಾ. ಅತಿ ಹೆಚ್ಚು ಅಕ್ರಮ ಮರಳು ಸಾಗಾಣಿಕೆ ಪ್ರಕರಣ ಪತ್ತೆ, ಕಡಿಮೆ ದಂಡ ವಸೂಲಿ, 65 ಬ್ಲಾಕ್ಗಳಲ್ಲಿ ಮರಳು ದಂಧೆ. ಮತ್ತು ಶ್ರುತಿ ಸಾಹಿತ್ಯ ಮೇಳದಿಂದ ಸಾಂಸ್ಕೃತಿಕ ಪರಂಪರೆಯ ಬೆಳವಣಿಗೆ, ಗೋವಿಂದ ದಂಡಿನ. ವಾರ್ತೆಗಳನ್ನು ಪ್ರಾಯೋಜಿಸಿದವರು Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IV Road, Raichur. Sri Raghavendra Ghee, Sri Raghavendra Tuppa. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿ